ಇನ್ನು ನಿಖಿಲ್ ಕುಮಾರಸ್ವಾಮಿ ಪ್ರಚಾರ ಮಂಡ್ಯಕ್ಕೆ ಪ್ರಜ್ವಲ್ ರೇವಣ್ಣ ಹೋಗ್ತಾರಾ ಅನ್ನೋ ಒಂದು ವಿಚಾರ. ಮಂಡ್ಯ ಕದನ ಕಣದ ಬಗ್ಗೆ ಪ್ರಜ್ವಲ್ ಹೇಳಿದ್ದೇನು, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಏನೇನು ಹೇಳಿದ್ರು ಅನ್ನೋದು. ಮಂಡ್ಯದಲ್ಲಿ ಪ್ರಚಾರಕ್ಕೆ ಹೋಗ್ತಾರಾ ನಿಖಿಲ್ ಕುಮಾರಸ್ವಾಮಿ ಅನ್ನೋ ಪಕ್ಷದ ಮಂಡ್ಯದಲ್ಲೇ ಕಣಕ್ಕಿಳಿತಿರುವಂಥದ್ದು ಈಗ ಬಹುತೇಕ ಕನ್ಫರ್ಮ್ ಆಗ್ತಿದೆ. ಹಾಗಾಗಿ ಮಂಡ್ಯಕ್ಕೆ ಪ್ರಜ್ವಲ್ ರೇವಣ್ಣ ಹೋಗ್ತಾರಾ, ಅವರ ಪರವಾಗಿ ಪ್ರಚಾರವನ್ನ ಮಾಡ್ತಾರಾ ಅಂತ ಒಂದಷ್ಟು ಒಳ ವಿಚಾರಗಳಿದಾವೆ. ಒಂದ್ ಕಡೆ ಪ್ರಜ್ವಲ್ ಅವ್ರಿಗಿಂತ ನಿಖಿಲ್ ಏನಾದರೂ ಹೆಚ್ಚಾಗಿ ಬೂಮ್ ಆಗ್ತಾರ ಅನ್ನೋ ಒಂದಷ್ಟು ವಿಚಾರಗಳು, ಜೊತೆಗೆ ಪ್ರಜ್ವಲ್ ಏನಾದರೂ ಹೆಚ್ಚು ಪ್ರಚಾರವನ್ನ ಹೆಸರನ್ನ ಪಡಿತಾರ ಅನ್ನೊಂದಷ್ಟು ಇದೆ ಅನ್ನೋದು ಇನ್ಸೈಡ್ ಆಗಿ. ಏನು ನಿಖಿಲ್ ಕುಮಾರಸ್ವಾಮಿ ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ತಾರಾ, ಮಂಡ್ಯಕ್ಕೆ ಪ್ರಜ್ವಲ್ ರೇವಣ್ಣ ಹೋಗ್ತಾರ ಅನ್ನೋದು ಈಗ ಪ್ರಶ್ನೆ. ಮಂಡ್ಯ ಕದನ ಕಣದ ಬಗ್ಗೆ ಪ್ರಜ್ವಲ್ ರೇವಣ್ಣ ಏನ್ ಹೇಳಿದ್ದಾರೆ, ಇದು ಈಗ ಬಹಳ ಕುತೂಹಲ ಮೂಡ್ತಾ ಇರುವಂತದ್ದು. ಮಹಾಭಾರತದ ಒಂದು ರಣಾಂಗಣದಲ್ಲಿ ನಿಖಿಲ್ ಕುಮಾರಸ್ವಾಮಿ ಒಂದ್ ಕಡೆ ಭರ್ಜರಿಯಾಗಿ ಮಂಡ್ಯದ ಮೂಲೆಯನ್ನು ಕೂಡ ಸುತ್ತಾ ಇದ್ದಾರೆ. ಏನೊಂದ್ ಕಡೆ ಪ್ರಜ್ವಲ್ ರೇವಣ್ಣ ಅಂತೂ ಕಳೆದ ವಿಧಾನಸಭಾ ಚುನಾವಣೆಯಿಂದಲೇ ಆ ಸಂದರ್ಭದಲ್ಲೂ ಕೂಡ ಎಲ್ಲಾ ಕಡೆ ಪ್ರವಾಸವನ್ನ ಮಾಡಿದ್ರು. ಹೊಳೆ ನರಸೀಪುರ ಇರ್ಬೋದು, ಹಾಸನದ ಸುತ್ತಮುತ್ತ ಜಿಲ್ಲೆಯ ಒಳಗೆ ನಿಖಿಲ್ ಪರ ಅಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಬ್ಯಾಟಿಂಗ್ ಮಾಡ್ತಾರಾ, ಏನ್ ಮಾಡ್ತಾರೆ, ಪ್ರಚಾರಕ್ಕೆ ಹೋಗ್ತಾರಾ ಅನ್ನೋದು ಈಗ ಪ್ರಶ್ನೆ. ಇನ್ನು ಮಂಡ್ಯದಲ್ಲೂ ಕೂಡ ನಾನು ಪ್ರಚಾರ ಮಾಡ್ತೀನಿ, ಪಕ್ಷ ನನಗೆ ಸೂಚನೆ ಕೊಟ್ಟರೆ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಪರೋಕ್ಷವಾಗಿ ನಿಖಿಲ್ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಪ್ರಜ್ವಲ್ ರೇವಣ್ಣ ಹೇಳಿದ್ದಾರೆ. ಮಂಡ್ಯದಲ್ಲೂ ಕೂಡ ನಾನು ಪ್ರಚಾರವನ್ನ ಮಾಡ್ತೀನಿ, ಒಂದ್ ವೇಳೆ ಪಕ್ಷ ಕರೆದ್ರೆ ಅಲ್ಲೂ ಕೂಡ ಹೋಗಿ ನಾನು ಪ್ರಚಾರವನ್ನ ಮಾಡ್ತೀನಿ. ಇದ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದ ಅಭ್ಯಂತರ ಇಲ್ಲ. ಪಕ್ಷ ನನಗೆ ಸೂಚನೆ ಕೊಟ್ಟರೆ ನಿಖಿಲ್ ಪರವಾಗಿ ಕೂಡ ನಾನು ಪ್ರಚಾರವನ್ನ ಮಾಡ್ತೀನಿ ಮಂಡ್ಯದಲ್ಲಿ ಅಂತ ಹೇಳಿದ್ದಾರೆ. ಪ್ರಜ್ವಲ್ ರೇವಣ್ಣ ಒಂದ್ ಕಡೆ ಹಾಸನದ ಅಭ್ಯರ್ಥಿ ಅಂತಲೇ ಈಗಾಗಲೇ ಆಲ್ಮೋಸ್ಟ್ ಕನ್ಫರ್ಮ್ ಆಗ್ತಾ ಬರ್ತಾ ಇದೆ. ಆದ್ರೆ ಮಂಡ್ಯದಲ್ಲೂ ಕೂಡ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ಮಂಡ್ಯ ಭಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಈಗ ಅಲ್ಲಿಗೆ ನೀವು ಪ್ರಚಾರಕ್ಕೆ ತಿರುಗುವಂಥದ್ದು ರೇವಣ್ಣವರು ಆಗಿರೋದು ಅಂತ ಸಿಎಂ ಅವರು ಅಥವಾ ಸಿಎಂ ಅವರು ಇಲ್ಲಿಗೆ ಬರೋದು, ಆ ರೀತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರ್ತಾರೆ ಏನು ಸರ್? ಖಂಡಿತವಾಗ್ಲೂ ಶೆಡ್ಯೂಲ್ ಪರ್ಮಿಟ್ ಮಾಡಿದ್ರೆ ಅನಿವಾರ್ಯತೆ ಇದ್ರೆ ಖಂಡಿತವಾಗ್ಲೂ ನಾನು ಹೋಗಿ ಯಾರೇ ಅಭ್ಯರ್ಥಿ ಆಗಿರಲಿ ಮಂಡ್ಯದಲ್ಲಿ ನಾನು ಕೂಡ ಅಭ್ಯರ್ಥಿ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ. ಈಗ ಮಂಡ್ಯ ಭಾರಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿದೆ. ಈಗ ಅಲ್ಲಿಗೆ ನೀವು ಪ್ರಚಾರಕ್ಕೆ ತಿರುಗುವಂಥದ್ದು ರೇವಣ್ಣವರು ಆಗಿರೋದು ಅಂತ ಸಿಎಂ ಅವರು ಅಥವಾ ಸಿಎಂ ಅವರು ಇಲ್ಲಿಗೆ ಬರೋದು, ಆ ರೀತಿ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಬರ್ತಾರೆ ಏನು ಸರ್? ಖಂಡಿತವಾಗ್ಲೂ ಶೆಡ್ಯೂಲ್ ಪರ್ಮಿಟ್ ಮಾಡಿದ್ರೆ ಅನಿವಾರ್ಯತೆ ಇದ್ರೆ ಖಂಡಿತವಾಗ್ಲೂ ನಾನು ಹೋಗಿ ಯಾರೇ ಅಭ್ಯರ್ಥಿ ಆಗಿರಲಿ ಮಂಡ್ಯದಲ್ಲಿ ನಾನು ಕೂಡ ಅಭ್ಯರ್ಥಿ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ.